ಅಡಿಕೆ ಮ್ಯಾಗ ಹೊಡ್ಯಾಕ 40 ಅಡಿ ಮಟ್ಟ ಹೊಡಿತೀವಿ. ಹೈಟ್ ಮಾಡ್ಕೋಬೇಕಂದ್ರೆ ಈ 2 ಬೋಲ್ಟ್ ಬಿಚ್ಕೋಬೇಕ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ 45 ಫೂಟ್ ಹೋಗತ್ತೆ ನೋಡ್ರಿ. ಈ ವಾಲ್ ಅರ್ಧ ಇರ್ಬೇಕು, ಇದು ಈ ಥರ ಅರ್ಧ ಇರಬೇಕು. ನಮಗೆ ನೀರು ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿಗೆ ಇದನ್ನ ಹಾಕ್ಯಂದು ಇನ್ನೊಂದು ಫುಟ್ಬಾಲ್ ಐತೆ ಸರ್, ಆ ಫುಟ್ಬಾಲ್ ಹಾಕ್ಯಂದು ನೀರು ಲೇಬರ್ ಇಲ್ದಂಗೆ ನೀರು ತುಂಬ್ಕೋಬೋದು. ನಾವು ಬಾಡಿಗೆ ಹೊಡಿತೀವಿ, ನಮ್ದು ಹೊಲ ಹೊಡ್ಕೊಂಡು ಕರೆದ್ರೆ ಬಾಡಿಗೆ ಹೋಗ್ತೀವಿ. ರೈತರಿಗೆ ಇದು ಭಾಳ ಅನುಕೂಲ ಆಕತಿ ನೋಡ್ರಿ. 4 ವಾಲ್ ಅನ್ನಕತ್ತಿ ನಮ್ಮ ಹೊಲ್ದಾಗ ಜೀವನ್ ಮಾತ್ರ ನಾವು ಹಂಗಾಗಿ ಗಿಡಕ್ಕೆ ಹಾಕ್ತಿದ್ರು. ಟ್ಯಾಕ್ಟ್ರಿ ಸರ್ ಫಸ್ಟ್ ಗೇರು ಲೋಡ್ ಗೇರ್ ಹಾಕ್ಕೋಬೇಕು. ಕವರ್ ನಾವೇನು ಸ್ಪ್ರೇ ಅದೇ ಗತೆ ಹಿಡಿದ್ರು ಇಷ್ಟು ಸ್ಪ್ರೇ ಮಾಡೋಕೆ ಆಗಲ್ಲ. ನಾವೇನು ಅಂದ್ಕೊಂಡಿರ್ತೀವಲ್ಲ ಅದು ಅಷ್ಟು ಇದ್ರಾಗ ಐತೆ. ಕರೆಕ್ಟಾಗಿ ನಮ್ಮ ಏಕಕಾಲಕ್ಕೆ ಸ್ಪ್ರೇ ಆಗ್ತದೆ. ತೆಂಗಿನ ಗಿಡ ತ್ಯಾಗದ ಗಿಡ ಅಂತ ಅಲ್ಲ, ಯಾವ್ದಕ್ಕಾದ್ರೂ ಹೊಡ್ಕೋಬೋದು, ಒಟ್ಟು ಸ್ಪ್ರೇ ಆಕತಿ. ಕೊಡಿಗಳ್ಳಿಯರು ನಾವು ಬಸವರಾಜ್ ಅಂತೇಳಿ ನಮ್ಮ ಹೆಸರು. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲಾ. ಇದು ಅಡಿಕೆ ಹೊಲಕ್ಕೆ ಔಷಧಿ ಹೊಡೆ ಸ್ಪ್ರೇ ಇದೆ ನೋಡ್ರಿ. ಅಡಿಕೆ ಗಿಡಕ್ಕೆ ಎಲ್ಲ ಒಂದು ಕನಿಷ್ಠ ಅಂದ್ರೆ 6 ಜನ ಲೇಬರಿಂದ ಉಳಿಸ್ತತಿ. ಇಬ್ಬರಿದ್ರೆ ನಮ್ಮ ಹೊಲ ನಾವು ಹೊಡ್ಕೊಂಡು ಮನೆಗೆ ಬರ್ಬೋದು. ಆಮೇಲೆ ನಮಗೆ ಯಾವುದಕ್ಕೂ ಎಲ್ಲದಕ್ಕೂ ಅನುಕೂಲ ಐತಿ. ನೆಲಕ್ಕೆ ಸ್ಪ್ರೇ ಮಾಡ್ಬೇಕಂದ್ರೂ ಓಕೆ. ಅಡಿಕೆ ಮ್ಯಾಗ ಹೊಡ್ಯಾಕ 40 ಅಡಿ ಮಟ್ಟ ಹೊಡಿತೀವಿ. ಈಗ ಆಲ್ರೆಡಿ ಹೊಡೆದೇವೆ 40 ಅಡಿ, 20 ಅಡಿಯಿಂದ 10 ಅಡಿ ಸ್ಟೆಪ್ ಮಾಡ್ಕೊಂಡು ಹೊಡೆದೇವೆ ರೀ. ಅದರಿಂದ ಅನುಕೂಲ ಐತೆ ನಮಗೆ. ಮೊಬೈಲ್ನಾಗ ನೋಡಿ ಅದನ್ನು ಯಾರೋ ಒಬ್ರನ್ನ ನಂಬರ್ ತಗೊಂಡ್ವಿ. ಆಮೇಲೆ ಇವ್ರದ್ದು ಅಡ್ರೆಸ್ ತಿಳ್ಕೊಂಡ್ವಿ, ಅಲ್ಲಿಗೆ ಹೋದ್ವಿ, ಆರ್ಡ್ರ್ ಕೊಟ್ಟು ಊರಿಗೆ ಬಂದಿದ್ವಿ. ಆಮೇಲೆ ರೆಡಿ ಆದಮೇಲೆ ಅವರೇ ಫೋನ್ ಮಾಡಿದ್ರು, ರೆಡಿ ಆಗೈತೆ ಬರ್ರಿ ಸಹ ಒಯ್ಯಿರಿ ಅಂತೇಳಿ. ಸ್ಪ್ರೇಯರು ಮೇಲೆ ಹೊಡಿಬೋದು ಸಹ. ಆಮೇಲೆ ತರಕಾರಿ ಹೊಡಿಯೋಕೆ ನಾವು ನಾಜಲ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇವೆ. ಈ ಇದಕ್ಕೆ ನಾಜಲ್ ಹಾಕ್ಯಂದು ಅಲ್ಲಿಂದ ನಾಜಲ್ ಟ್ಯಾಕ್ಟ್ರಿ ಹೋಗ್ತಾ ಇರ್ತೈತಿ, ಅವ್ರು ಹೊಡ್ಕೊಂತ ಬರ್ತಾರೆ. ಆಮೇಲೆ ಭತ್ತಕ್ಕೆ ಹೊಡಿಬೋದು ಸರ್. ರೋಡು ಇತ್ತಂದ್ರೆ ಸೆಂಟ್ರ್ ರೋಡ್ ಇತ್ತಂದ್ರೆ ಆ ಕಡೆ ಈ ಕಡೆ ಹೊಡ್ಕೊಂತ ಹೋಗ್ಬೋದು. ಸೆಟಪ್ ಅಂದರೆ ಅದೇ ಇಲ್ಲಿ ಬೋಲ್ಟ್ ಸಿಸ್ಟಮ್ ಅಷ್ಟು ಎಲ್ಲ. ಈ ಬೋಲ್ಟ್ ಬಿಚ್ಕೊಂಡು ಮ್ಯಾಲೆ ಹೈಟ್ ಮಾಡ್ಕೋಬೇಕಂದ್ರೆ ಈ 2 ಬೋಲ್ಟ್ ಬಿಚ್ಕೋಬೇಕ್ರಿ, ಕೆಳಗೆ ಇಳಿಸ್ಕೋಬೇಕು. ಅದಕ್ಕೆ ನಾವು ಅದನ್ನ ಹಗ್ಗ ಮಾಡ್ಕೊಂಡೇವಿ, ಲೇಬರ್ ಕಮ್ಮಿ ಆಗಲಿ ಅಂತೇಳಿ ಎತ್ತಾಕ ಮಾಡ್ಕೊಂಡೇವಿ, ಇಳಿಸ್ಕೊಂತೇವೆ. ಆಮೇಲೆ ಹೈಟ್ ಬೇಕಾದ್ರೆ ಎಷ್ಟು ಅದು 30 ಅಡಿ ಫೂಟ್ ಬೇಕಂದ್ರೆ 30 ಅಡಿ ಉದ್ದ ಮಾಡ್ಕೊಂಡು ಮತ್ತೆ ಪಿನ್ ಹಾಕ್ಯಂದು ಮತ್ತೆ ಎಳ್ಕೊಂಡು ಹೈಟ್ ಮಾಡ್ಕೊಂಡು ಹೊಡಿತೀವಿ. ನಿಮ್ದು ಆಲ್ರೆಡಿ ತುಂಬಾ ಉದ್ದವಾದ ಅಡಿಕೆ ಮರಗಳಿದೆಯಲ್ಲ, ಅದಕ್ಕೂ ಸೆಟ್ ಆಗುತ್ತಾ ಇದು? ಹೊಡೆದವ್ರಿ ಈಗ ಆಲ್ರೆಡಿ. ಈಗ ಒಂದು ಅಡಿವರೆಗೂ ಮೇಲೆ ಹೋಗುತ್ತಣ್ಣ? ಸ್ವಲ್ಪ ಹೆಚ್ಚು ಕಮ್ಮಿ 45 ಫೂಟ್ ಹೋಗತ್ತೆ ನೋಡ್ರಿ. 45 ಫೀಟ್ ಮೇಲೆ ಹೋಗುತ್ತೆ, ಸ್ಪ್ರೇ ಮಾಡ್ಬೋದು. ಹೌದು. ಆಮೇಲೆ ಇನ್ನೊಂದು ಸರ್, ಅದು ಗನ್ ಐತಲ್ಲ ಅದನ್ನೊಂದು ಸ್ವಲ್ಪ ಉಲ್ಟಾ ಮಾಡ್ಕೊಂಡ್ರೆ 10 ಫೂಟ್ ಹೋಗತ್ರಿ ಅದು ಇನ್ನ ಮೇಲೆ. ಇದು ಹೈಟ್ ಹೋದಂಗೆ ಅದ್ರ ಮೇಲೆ ಹೋಗತ್ತೆ. ಇದಕ್ಕೆ 400 ಲೀಟ್ರ್ ನೀರು ಹಾಕ್ತೇವೆ ಸರ್. ಫಸ್ಟ್ 400 ಲೀಟ್ರ್ ನೀರು ಹಾಕಿ ಒಂದು 10 ಲೀಟ್ರ್ ನೀರಿನಾಗ ಒಂದು ಬಾಕೆಟ್ನೊಳಗೆ ಔಷಧಿ ಎಲ್ಲ ಸ್ವೆಡ್ ಮಾಡ್ಕೊಂತೀವಿ. ಸ್ವೆಡ್ ಮಾಡ್ಕೊಂಡು ಇದಕ್ಕೆ ಹಾಕ್ಯಂದು ಆಮೇಲೆ ಮತ್ತೊಂದು 100 ಲೀಟ್ರ್ ಅದಕ್ಕೆ ಜಮಾ ಮಾಡ್ಕೊಂತೀವಿ. ಬರ್ತಿ 500 ಲೀಟ್ರ್ ಸರ್ ಅದು. ಇದು ಒಂದು ವಾಲ್ ಇದು ಅರ್ಧ ಇರ್ಬೇಕು. ಅದು ಈ ವಾಲ್ ಅರ್ಧ ಇರ್ಬೇಕು, ಇದು ಈ ಥರ ಅರ್ಧ ಇರಬೇಕು. ಹೊಡಿತಾ ಆಮೇಲೆ ಹಿಂಗೆ ಬಂದ್ ಮಾಡ್ಕೊಂಡ್ರೆ ನಮಗೆ ಪ್ರೆಷರ್ ಜಾಸ್ತಿ ಆಗ್ತೈತಿ. ಹಂಗೆ ಮಾಡ್ಕೊಂಡ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲಿ ಮೇಲ್ಗಡೆ ಪ್ರೆಷರ್ ಜಾಸ್ತಿ ಆಗತ್ತೆ. ಅದು ಡೈರೆಕ್ಟ್ ಫಸ್ಟಿಗೆ ನಾವು ಬಂದ್ ಮಾಡಿದ್ವಿ ಅಂದ್ರೆ ಪಂಪಿಗೆ ಹೊಡೆದು ಬಿಡ್ತೈತಿ. ಪ್ರೆಷರಿಗೆ ಪಂಪಿಗೆ ಹೊಡೆದು ಬಿಡ್ತೈತಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೆವಿ ಪ್ರೆಷರ್ ಬೇಡ, ಆಮೇಲೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಮುಂದಕ್ಕೆ ಹೋದಂಗೆ ನಮ್ಮವ್ರು ಒಬ್ರು ಇರ್ತಾರಲ್ಲ ಸರ್ ಲೇಬರ್ ಹೊಲ್ದಾರ, ಅವ್ರಿಗೆ ಹೇಳಿದ್ರೆ ಇದನ್ನ ಈ ಥರ ಇರ್ತತಲ್ಲ, ಈ ಥರದ್ದು ಈ ಥರ ಮಾಡ್ಕೋಬೇಕು. ಅರ್ಧ ಮಾಡ್ಕೊಂಡಾಗ ಈ ಪಂಪಿಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ ಇದು. ಮತ್ತು ನಮಗೆ ನೀರು ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿಗೆ ಇದನ್ನ ಹಾಕ್ಯಂದು ಇನ್ನೊಂದು ಫುಟ್ಬಾಲ್ ಐತೆ ಸರ್, ಆ ಫುಟ್ಬಾಲ್ ಹಾಕ್ಯಂದು ನೀರು ಲೇಬರ್ ಇಲ್ದಂಗೆ ನೀರು ತುಂಬ್ಕೋಬೋದು. ಈ ಫುಟ್ಬಾಲ್ ಐತಲ್ಲ ಇದನ್ನ ನೀರೊಳಗಿಟ್ಟು ಇದನ್ನ ಈ ನಾಜಲ್ ಇದಕ್ಕೆ ಹಚ್ಕೊಂಡ್ರೆ ಈ ಟ್ಯಾಂಕಿ ನೀರು ಲೋಡ್ ಮಾಡ್ಕೋಬೋದು. ಲೇಬರ್ ಕಮ್ಮಿ ಆದಷ್ಟು 100ಕ್ಕೆ 100 ಲೇಬರ್ ಉಳಿತೈತಿ. ಈ ಇಬ್ಬರೇ ಇದ್ರು ಹೊಲ ಹೊಡ್ಕೊಂಬರ್ತಾವನೋ ಗ್ಯಾರಂಟಿ ಐತೆ ನನಗೆ. ನಾವು ಬಾಡಿಗೆ ಹೊಡಿತೀವಿ, ನಮ್ದು ಹೊಲ ಹೊಡ್ಕೊಂಡು ಕರೆದ್ರೆ ಬಾಡಿಗೆ ಹೋಗ್ತೇವೆ. ಕಸ್ಟಮರ್ ಒಬ್ಬರಿಗೆ ಬರ್ತಾರೆ ನಮ್ಮ ಹತ್ರ, ಮನೆ ಹೊಡೆದ್ದೇವೆ, ಅದಕ್ಕೇನು ತೊಂದರೆ ಇಲ್ಲ. ಪ್ರೇಯರ್ ಬಂದ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಸರ್. ಇದು ಇವಾಗ ಹಿಂಗೆ ಹೋದ್ವಲ್ಲ ಸರ್, ಈ ಸಾಲಿಗೆ ಆ ಕಡೆ ಸಾಲಿಗೆ ಅರ್ಧ ಬೀಳುತ್ತೆ, ಆ ಕಡೆ ಸಾಲಿಗೆ ಅರ್ಧ ಬೀಳುತ್ತೆ.
ಆಮೇಲೆ ಆ ಕಡೆ ನೆಕ್ಸ್ಟ್ ಸಾಲಿ ಬಂದಾಗ ಆ ಗಿಡಕ್ಕೆ ಅರ್ಧ ಮೇಂಟೈನ್ ಆಕತಿ. ಸೊ ಇದು ಹೈಟ್ ಬಂದ್ಬಿಟ್ಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಾ? ಹಾಂ ಇದೆ ಇದ್ರಾಗ ಇದ್ರೊಳಗೆ ಆಲ್ರೆಡಿ ಇಲ್ಲಿ ಬಾಕ್ಸ್ ಐತ್ರಿ, ಸೀದಾ ಇಲ್ಲಿಗೆ ಐತಿ ಈಗ ಸೀದಾ. ಇವಾಗ ಇದು 14 ಅಡಿ 15 ಫೂಟ್ ಐತಿ ಇದು. ಅದು ಒಳಗಿಂದು 14 ಐತಿ, ಅಲ್ಲಿಗೆ 30 ಫೂಟ್ ಲೆಕ್ಕಕ್ಕೆ ಹೋತ್ರಿ. ವೈಪರಿಂದ ನೆಟ್ಟಿಗೆ ಮಾಡಿದ್ರೆ ಮತ್ತೆ ಮೇಲೆ ಅದು ಒಂದು 10 ಅಡಿ ಪುಟಿತೈತಿ ರೀ. ಸೊ ಇದನ್ನು ಅಡ್ಜಸ್ಟ್ ಮಾಡಿದ್ರಲ್ಲ, ಇದು ಏನಕ್ಕಣ? ಇದು ನೆಲಕ್ಕೆ ಕಳೆನಚಿಕೆ ಹೊಡಿಯಕ್ಕೆ ಅಣ್ಣಾರು ಹೇಳಿದ್ರೆ ಡಾಕ್ಟರ್, ಇದು ಅವರು ಜೀವಾಮೃತ ಸ್ಪ್ರೆಡ್ ಮಾಡ್ಬೇಕಂದ್ರೆ ಆಳು ಬೇಡ ನಮಗೆ, ಇದ್ರಾಗ ನಮ್ಮ ಟ್ಯಾಕ್ಟ್ರಾಗ ಐತಪ್ಪ ನಾವು ಹೊಡ್ಕೊಂತೇವೆ ಅಂದ್ರೆ ಅದು ಭಾಳ ಈಸಿ ಐತಿ. ರೈತರಿಗೆ ಇದು ಭಾಳ ಅನುಕೂಲ ಆಕತಿ ನೋಡ್ರಿ. 4 ವಾಲ್ ಅನ್ನಕತಿ ನಮ್ಮ ಹೊಲ್ದಾಗ ಜೀವಾಮೃತ ನಾವು ಹಂಗಾಗಿ ಗಿಡಕ್ಕೆ ಹಾಕ್ತಿದ್ರು, ಅದ್ರ ಬದಲಿ ಹೊಲ್ಕ ಸ್ಪ್ರೆಡ್ ಮಾಡ್ಬೋದು. ಭಾಳ ಅನುಕೂಲ ಐತಿ ಇದು, ಎಲ್ಲ ಇದಕ್ಕೂ ಅನುಕೂಲ ಐತ್ರಿ. ಕಳೆನಾಚಿಕೆ ಹೊಡಿಬೋದು, ಮೇಲತ್ತು ಜೀವಾಮೃತ ಹಾಕ್ಬೋದು. ಟ್ಯಾಕ್ಟ್ರಿ ಸರ ಫಸ್ಟ್ ಗೇರು ಲೋಡ್ ಗೇರ್ ಹಾಕ್ಯಬೇಕು. ಸ್ವಲ್ಪ ರೈಜ್ನಾಗ ಹೋದ್ರೆ ಎಲ್ಲ ಕ್ಲೀನಾಗಿ ಔಷಧಿ ಬೀಳ್ತೈತಿ. ಫಸ್ಟ್ ಗೇರ್ನಾಗ ಹೋಗ್ಬೇಕು. ಒಂದು ಗಿಡಕ್ಕೆ ವೈಪರ್ 3 ಸರಿ ಹೊಡ್ಕೊಂತತ್ತದ. ಅವಾಗ ಏನಾಕತಿ ಅಂದ್ರೆ ಯಾವ ಅರಿ ಬೀಳಿದ್ರು ಆ ಅರಿಗೆ ಅದು ಬಿಡ್ಕೊಂತ ಹೋಗತಿ. ನನ್ನ ಹೆಸರು NM ಪ್ರಕಾಶ್ ಅಂತ, ಊರು ಮಲ್ಲಾಪುರ, ಚನ್ನಗಿರಿ ತಾಲೂಕು. ಸೊ ಇಲ್ಲಿ ಈಗ ಸ್ಪ್ರೇಯರ್ ನೋಡಕ್ಕೆ ಬಂದಿದ್ರಲ್ಲ, ಏನಣ್ಣ ಕಾರಣ ಏನು? ಸ್ಪ್ರೇಯರು ನಾವು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡಿದಾಗ ವಜ್ರೇಶ್ವರಿ ಆಗ್ರೋಟೆಕ್ನವ್ರು ಹುಬ್ಳ್ಯಾರ್ದು ನಂಬರ್ ಸಿಕ್ತು. ಅವ್ರಿಗೆ ಫೋನ್ ಮಾಡಿದ್ವಿ, ಇವತ್ತು ಬರಬೇಕು ಅಂತಂದಿದ್ವಿ ನಾವೊಂದು ಸ್ಪ್ರೇಯರ್ ಆರ್ಡ್ರ್ ಮಾಡೋಕ್ಕೆ. ಅವ್ರು ಇಲ್ಲೇ ನಿಮ್ಮ ದಾವಣಗೆರೆ ಹತ್ರನೇ ಬಂದಿದ್ದೀವಿ ಅಂದರು. ನಾನು ಬಂದು ಅಲ್ಲೇ ಭೇಟಿ ಆಗ್ತೇನೆ, ಇಲ್ಲಿ ಸ್ಪ್ರೇಯರ್ ಇರೋದು ಡೆಮೋನು ನೋಡ್ದಂಗೆ ಆಗ್ತೈತಿ ಅಂತಂದು ಬಂದಿದ್ದೆ. ಈಗ ನೋಡಿದ್ವಿ, ಪರವಾಗಿಲ್ಲ, ರೈತರಿಗೆ ಅದು ಉಪಯೋಗಿಸೋಕೆ ಏನು ತೊಂದರೆ ಇಲ್ಲ. ಹಾಕಿದ ಬಂಡವಾಳಕ್ಕೆ ಗ್ರೋತ್ ಐತೆ. ಅದು ಹೆಚ್ಚು ಕಡಿಮೆ 90% ಮ್ಯಾಲೆ ಮುಟ್ತೈತಿ. ಈಗ ಈ ಕಡೆ ಹೊಡಿಯೋಕರೆಯ ಒಂದು ವೇಳೆ ಇದು ಮಿಸ್ ಆಯ್ತು ಅಂದರೆ ಆ ಕಡೆಯಿಂದ ಬರೋಕ್ಕಾರ ಅದಕ್ಕೆಲ್ಲ ಹೋಗಿರ್ತೈತಿ ಕವರ್. ನಾವೇನು ಸ್ಪ್ರೇ ಅದೇ ಗತೆ ಹಿಡಿದ್ರು ಇಷ್ಟು ಸ್ಪ್ರೇ ಮಾಡೋಕೆ ಆಗಲ್ಲ. ಈ ಸ್ಪ್ರೇಯರ್ ತಗೋಬೇಕು ಅನ್ನೋ ಉದ್ದೇಶದಿಂದ ನೀವು ನೋಡಕ್ಕೆ ಬಂದಿದ್ದೀರಾ? ತಗೊಳ್ಲೇಬೇಕು ಅಂತ, ತಗೋಬೇಕು ಅಂತ ಅಲ್ಲ, ತಗೊಳ್ಲೇಬೇಕು ಅಂತಲೇ ಬಂದಿದ್ದೀವಿ ನೋಡೋಕ್ಕೆ. ನೋಡಿದ್ವಿ. ಆಯ್ತು. ನಾಳೆ ಹೋಗಿ ನಾನು ಆರ್ಡರ್ ಕೊಡ್ತಾ ಇದ್ದೀನಿ, ನಾಳೆನೇ ಹೋಗ್ತಾ ಇದ್ದೀನಿ. ನಾವೇನು ಅಂದ್ಕೊಂಡಿರ್ತೀವಲ್ಲ ಅದಷ್ಟು ಇದ್ರಾಗ ಐತೆ. ಯಾವ್ಯಾವ ಅಂಶಗಳು ನಿಮಗೆ ಇಷ್ಟ ಆಯ್ತು? ಕರೆಕ್ಟಾಗಿ ನಮ್ಮ ಏಕಕಾಲಕ್ಕೆ ಸ್ಪ್ರೇ ಆಗ್ತತಿ. ಒಂದು ಲೇಬರ್ಗಳದು ತೊಂದರೆ ಇಲ್ಲ. ಒಬ್ಬರ ಜೊತೆಗೆ ಒಬ್ಬ ಗಾಡಿ ಡ್ರೈವ್ ಮಾಡೋಕ್ಕೆ ಇನ್ನೊಬ್ಬರು ಸುಮ್ಮನೆ ಜೊತೆಗೆ ಹೆಲ್ಪರ್ಗೆ ಅಷ್ಟೇ. ಅವ್ರು ಒಬ್ಬರಿದ್ದರೆ ನನ್ನ ಪ್ರಕಾರ ಈಗ ನೋಡಿದ ಪ್ರಕಾರ ಒಂದು 20 ಎಕರೆ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಒಂದು ದಿವ್ಸಕ್ಕೆ 20 ಎಕರೆ. ಯಾಕೆಂದರೆ ನಾವು ಲೇಬರ್ ಕರೆಯೋಕ್ಕೆ ಹೋಗಿ ಅವನು ಬರಲಿಲ್ಲ ಅಂದ್ರೆ ಅವತ್ತಿನ ಕೆಲಸ ಬಿಡ್ತೀವಿ. ನಾಳೆ ಬರ್ತೀನಿ ಅಂತ ಅಂದರೆ ನಾಳೆಗೂ ಬರಲಿಲ್ಲ ಅಂದ್ರೆ ನಮ್ದು ಓದ್ತದು. ಆವಾಗ ಅದನ್ನ ಮಾಡೋ ಇಂಟ್ರೆಸ್ಟ್ ಹೋಗುತ್ತೆ. ನಮ್ದು ಔಷಧಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದೆಲ್ಲ ತಲೆ ಕೆಟ್ಟು ಅದು ಹಾಕೋದೇ ಬೇಡ ಅಂತಂದು ಮತ್ತೆ ನಾವು ಹೋಗ್ಬಿಡ್ತೀವಿ ಬಿಟ್ಟು. ಹೆಂಗಾದ್ರೂ ಮಾಡ್ಬೋದು. ನಮ್ಮ ಕೈಯಾಗಳು ಮಿಷಿನ್ನು ನಮಗೆ ಸರಿಯಾಗಿ ಕೆಲಸ ಮಾಡ್ತತಿದ್ದು. ಇಲ್ಲಿ ನಮ್ಮ ಲೋಕಲಲ್ಲಿ ಈ ಥರ ಯಾವುದು ಮಾಡಿಲ್ಲ, ಹಂಗೆ ಸ್ಪ್ರೇ ಮಾಡಿದಾರೆ ಅಷ್ಟೇ. ಹಿಂಗೆ ಮೇಲೆ ಹೋಗೋದು ಈ ನಮ್ಮ ದಾವಣಗೆರೆ ಏರಿಯಾದಾಗ ಯಾರು ಮಾಡಿಲ್ಲ. ಇದನ್ನು ಮಾಡಿದ್ದಾರೆ ಇವರು. ಅವರಿಗೆ ರೈತರ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಇದು ಅಡಿಕೆ ಮರಕ್ಕೆ ಇನ್ನೊಂದು ಜಾಲಿ ಮರಕ್ಕೆ ಅಂತ ಪರ್ಟಿಕ್ಯುಲರಾಗಿಲ್ಲ. ನಾವು ಎಲ್ಲಿ ಸಾಲು ಮರಕ್ಕೂ ಬೇಕಾದ್ರೆ ಹೊಡಿಬೋದು. ಈಗ ಉದಾಹರಣೆಗೆ ರೋಡ್ನಾಗೆ ಮರ ಹಾಕಿರ್ತಾರೆ, ಅರಣ್ಯ ಇಲಾಖೆಯರೋ ಯಾರೋ ಹಾಕಿರ್ತಾರೆ. ನಾವು ಅದನ್ನು ನೋಡ್ಲಾರ್ದ ನಮ್ಮ ಮನೆಯಿಂದ ನಾವು ಹೋಗ್ತಿರ್ತೀವಿ ವಾಪಸ್ ತೋಟದಿದ್ದಯ್ಯ, ಅವು ಮರ ಸಾಯ್ತಾವ ತೆಗಿ, ಅವಕ್ಕೂ ಸ್ವಲ್ಪ ಹಿಡಿಯೋಣ ಅಂತ ಅವಕ್ಕೂ ಹಿಡಿಬೋದು. ಇದೇನು ನಾನು ಅಡಿಕೆ ಗಿಡಕ್ಕೆ ಹೊಡಿಬೇಕು, ತೆಂಗಿನ ಗಿಡಕ್ಕೆ ಹೊಡಿಬೇಕು, ತ್ಯಾಗದ ಗಿಡಕ್ಕೆ ಹೊಡಿಬೇಕು ಅಂತ ಏನಿಲ್ಲ. ತೆಂಗಿನ ಗಿಡಕ್ಕೂ ನೀನು ನಾನು ಹೇಳಿದ್ನಲ್ಲ, ಜಾಲಿ ಗಿಡಕ್ಕೆ ಹೊಡೆದ್ರೆ ಹೊಡಿತದ. ತೆಂಗಿನ ಗಿಡ ತ್ಯಾಗದ ಗಿಡ ಅಂತ ಅಲ್ಲ, ಯಾವ್ದಕ್ಕಾದ್ರೂ ಹೊಡ್ಕೋಬೋದು. ಒಟ್ಟು ಸ್ಪ್ರೇ ಆಕತಿ. ನಾನು ಈಗ ಕಣ್ಣಾರೆ ನೋಡಿರೋದ್ರ ಬಗ್ಗೆ, ನಾನು ಅದನ್ನ ಮಾಡ್ಸೋಕ್ಕೋ ತಂದು ಹೋಗು ಅಂತ ಬಂದ್ರು. ಈಗ ಇಲ್ಲಿ ನೋಡಿದ್ನಲ್ಲ, ಪ್ರತಿಯೊಂದು ಮರಕ್ಕೂ ಸ್ಪ್ರೇ ಮಾಡ್ಬೋದು. ಲೇಬರ್ದು ಭಾಳ ಉಳಿತಾಯ. ಒಬ್ಬ ರೈತ ಮಾಡಂತಾನೆ ಖುಷಿ ಬರ್ತೈತಿ ಇದನ್ನ ಮಾಡ್ಕೊಂತ ಹೋದ್ರೆ.